ಮೊನ್ನೆ ಗೃಹ ಲಕ್ಷ್ಮಿಯ ಕತೆ ಹೇಳಿದ್ವಿ, ನಿನ್ನೆ ಗೃಹ ಜ್ಯೋತಿಗೆ ಕವಿದ ಗ್ರಹಣದ ಬಗ್ಗೆ ಮಾತನಾಡಿದ್ವಿ. ಇವತ್ತು ಇದೇ ಗ್ಯಾರಂಟಿ ಸುದ್ದಿ. ಗ್ಯಾರಂಟಿ ಯೋಜನೆಗಳಿಗೆ ತಿಪ್ಪರ್ಲಾಗ ಹೊಡೆದು ಹಣ ಹೊಂದಿಸೋ ಸಾಹಸ ನಡೀತಾ ಇದೆ. ಈಗ ದಲಿತರಿಗೆ ಮೀಸಲಿಟ್ಟ ಹಣವನ್ನ ಕೂಡ ಗ್ಯಾರಂಟಿಗಳಿಗೆ ಬಳಕೆ ಮಾಡಲಾಗ್ತಿದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಇಟ್ಟಿದ್ದೊಂದು ಕೊಟ್ಟಿದ್ದೊಂದು. ಈ ಎಲೆಕ್ಷನ್ಗಳಲ್ಲಿ ಪ್ರಚಾರದ ಪಾಂಪ್ಲೆಟ್ಗಳನ್ನ ನೋಡಬೇಕು. ಅಭಿವೃದ್ಧಿಯ ಹರಿಕಾರ, ಬಡವರ ಬಂಧು, ದೀನ ದಲಿತರ ಆಶಾಕಿರಣ, ಶೋಷಿತರ ಪಾಲಿನ ಉದ್ಧಾರಕ, ಕಾರ್ಮಿಕರ ದನಿ. ಅಬ್ಬಬ್ಬಬ್ಬಬ್ಬ, ಕೇಳಕ್ಕಂತೂ ಸೊಗಸೋ ಸೊಗಸು. ಪಕ್ಷ ಭೇದವಿಲ್ಲದೆ ಪುಂಗುವ ಪುಡಾರಿಗಳಿಗೇನ್ ಕಮ್ಮಿನ? ಗೆದ್ದ ಬಳಿಕ ಈ ಶಬ್ದಗಳಿಗೂ ನಡೆನುಡಿಗೂ ಅಜಗಜಾಂತರ, ಡೊಂಕು ಬಾಲದ ನಾಯಕರು. ಹಾಗಂತ ಸಿದ್ದರಾಮಯ್ಯರನ್ನ ಆ ರೀತಿ ಹೇಳೋ ಹಾಗಿಲ್ಲ. ಏನ್ ಮಾಡೋದು? ಗ್ಯಾರಂಟಿ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ದಲಿತ ನಿಗಮಗಳ ಹಣಕ್ಕೂ ಕತ್ತರಿ ಹಾಕಿದ್ಯಾ ಸರ್ಕಾರ? ಹಂಚಿಕೆ ಹಣದಲ್ಲಿ ಜಸ್ಟ್ 25% ಮಾತ್ರ ಬಿಡುಗಡೆ. ದಲಿತ ನಿಗಮ ಮತ್ತು ಆಯೋಗಗಳಿಗೆ ಮೀಸಲಿಟ್ಟ ಹಣಕ್ಕೆ ಸರ್ಕಾರ ಕತ್ತರಿ ಹಾಕಿದೆ ಅನ್ನೋ ಆರೋಪ ಇದೆ. ಮೀಸಲಿಟ್ಟ ಹಣಕ್ಕೂ ಇದರಲ್ಲಿ ಬಿಡುಗಡೆ ಮಾಡಿದ ಹಣ ಎಷ್ಟು ಅನ್ನೋದು ಗೊತ್ತಾದ್ರೆ ಬಾಯ್ ಬಡ್ಕೋತೀರಾ. ಸರ್ಕಾರದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ 8 ಮಂದಿ ದಲಿತ ಮಿನಿಸ್ಟರ್ ಇದ್ದಾರೆ. ಎಲ್ಲರೂ ಸರ್ಕಾರವನ್ನ ಕವರ್ ಮಾಡ್ತಾ ಕಾಲಹರಣಕ್ಕೆ ನಿಂತಿದ್ದಾರೆ. ರಾಜ್ಯದಲ್ಲಿ ದಲಿತ ಸಮುದಾಯದ ಅಭಿವೃದ್ಧಿಗೆ ಅಂತ ಇರೋದು 6 ನಿಗಮಗಳು, 2 ಆಯೋಗಗಳು. ಕಳೆದ ವರ್ಷ 332 ಕೋಟಿ ರೂಪಾಯಿ ಹಂಚಿಕೆಯಾಗಿತ್ತು. ಬಿಡುಗಡೆಯಾಗಿದ್ದು ಕೇವಲ 88.78 ಕೋಟಿ ರೂಪಾಯಿ ಮಾತ್ರ. 2 ಆಯೋಗಗಳಿಗೆ ಮಾತ್ರ ನಿಗದಿಯಷ್ಟು ಹಣ ಬಿಡುಗಡೆ ಮಾಡಲಾಗಿದೆ. ಗ್ಯಾರಂಟಿ ಯೋಜನೆಗಳಿಗೆ ಆದಾಯ ಹೊಂದಿಸಲು ನಿಗಮಗಳಿಗೆ ಹಂಚಿಕೆಯಾದ ಅನುದಾನಕ್ಕೆ ಕತ್ತರಿ ಹಾಕಲಾಗಿದೆ ಅನ್ನೋ ಆರೋಪ ಈಗ ಸತ್ಯವಾಗ್ತಿದೆ. SC ST TSP ಅನುದಾನವನ್ನ ಗ್ಯಾರಂಟಿಗೆ ನೀಡಿದ್ರಿಂದ ಕಲ್ಯಾಣ ಯೋಜನೆಗೆ ಹಣ ಇಲ್ಲದಂತಾಗಿದೆ. ಹಂಚಿಕೆಯಾದ ಹಣದಲ್ಲಿ ರಿಲೀಸ್ ಆಗಿದ್ದು ಜಸ್ಟ್ 25% ಮಾತ್ರ. ಅನುದಾನ ಕೊರತೆ ಹಿನ್ನೆಲೆ ನಿಗಮ ಹಾಗೂ ಆಯೋಗಗಳ ಆರ್ಥಿಕ ಸಾಧನೆ ಕೇವಲ 25.68% ಮಾತ್ರ. ಇದಷ್ಟೇ ಅಲ್ಲ, ಗಂಗಾ ಕಲ್ಯಾಣ, ವಾಹನ, ಭೂ ಒಡೆತನ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹಣಕ್ಕೂ ಕತ್ತರಿ ಬಿದ್ದಿದೆ. ವಿದೇಶದಲ್ಲಿ ಉನ್ನತ ವ್ಯಾಸಂಗ, ಪ್ರೇರಣಾ ಎಂಬ ಕಿರುಸಾಲ, ಸ್ವ ಉದ್ಯೋಗಕ್ಕಾಗಿ ಆರ್ಥಿಕ ನೆರವು ಯೋಜನೆಗಳ ಫಲದಿಂದ ಪರಿಶಿಷ್ಟರು ವಂಚಿತರಾಗಿದ್ದಾರೆ. ಮೋಸ್ಟ್ ಸೀನಿಯರ್ ಲೀಡರ್ ಸಚಿವ ಪರಮೇಶ್ವರ್ಗೇನು ವಿಷಯ ಗೊತ್ತಿಲ್ವಾ? ಮತ್ತದೇ ಹಳೇ ಕವರಿಂಗ್ ಡೈಲಾಗ್. ಶಕ್ತಿ ಯೋಜನೆಯಲ್ಲಿ ದಲಿತರು ಹೋಗಲ್ವಾ ಅನ್ನೋ ಪ್ರಶ್ನೆ. ದೊಡ್ಡದು ಮಾಡ್ತಾ ಹೋದ್ರೆ ನಾವೇನ್ ಹಣ ಕೊಳ್ಳೆ ಹೊಡೆದಿದೀವಾ ಅಂತ ಸಿಡಿಕೋಪ ಪ್ರದರ್ಶನ ಮಾಡಿದ್ರು. ಏನೋ ಪ್ರಿಯಾಂಕ್ ಖರ್ಗೆ ಬಿಜೆಪಿ ದಾರಿ ತಪ್ಪಿಸ್ತಿದೆ ಅಂತ ರಾಜಕೀಯ ಬಣ್ಣ ಬಳಿದ್ರು. ಹೌದು, ದಲಿತರ ಮೀಸಲಿಟ್ಟ ಹಣನು ದಲಿತರಿಗೆ ಕೊಡ್ತೀವಲ್ಲ. ಶಕ್ತಿ ಯೋಜನೆ ಹೆಂಗೆ ಪ್ರಕಟಣೆ ಮಾಡಿ? ಅಲ್ಲ ಎಲ್ಲ ಅದರಲ್ಲಿ ದಲಿತರು ಹೋಗಲ್ವಾ? ಶಕ್ತಿ ನೋಡಿ, ಅದನ್ನ ನಾನು ಸಮರ್ಥನೆ ಮಾಡೋದಕ್ಕೆ ಹೋಗೋದಿಲ್ಲ. ಅದನ್ನ ಮಾಡುವಂತ ಸಂದರ್ಭದಲ್ಲಿ ಬಡವರಿಗಾಗಿ ಮಾಡುವಾಗ ಮಾಡಿರ್ತಾರೆ. ಅದನ್ನೇ ದೊಡ್ಡದು ಮಾಡಿ ಏನೋ ಹಣ ತಗೊಂಡು ಕೊಳ್ಳೆ ಹೊಡೆದ್ಬಿಟ್ಟಿದಾರ. ಅದೇ SCP TSP ಯಾವ ಸರ್ಕಾರದಲ್ಲಿ ಹೇಗೆ ಬಳಕೆ ಆಯಿತು ಅಂದ್ಬಿಟ್ಟು ನಾನು ನಿಮ್ಮ ಮುಂದೆ ಇಡ್ತೀನಿ. ಇನ್ಕ್ಲೂಡಿಂಗ್ ಕೇಂದ್ರ ಸರ್ಕಾರದಲ್ಲಿ ಯಾವ ರೀತಿ SCP TSP ದುರ್ಬಳಕೆ ಆಗ್ತಾ ಇದೆ ಅಂದ್ಬಿಟ್ಟು ನಿಮ್ಮ ಮುಂದೆ ದಾಖಲೆ ಸಮೇತ ಇಡ್ತೀನಿ. ನಾವಾಗ್ಲೇ ಹೇಳಿಲ್ವಾ, ಬರೀ ಸರ್ಕಾರವನ್ನ ಕವರ್ ಮಾಡ್ಕೊಂಡೇ ಬದುಕೋದು. ಬಾಯಿ ಬಿಟ್ರೆ ಕೇಳಿ, ಬಿಜೆಪಿ ಮೇಲೆ ಎತ್ತಾಕೋದು. ಬಿಜೆಪಿ ಇದನ್ನೇ ಅಸ್ತ್ರ ಮಾಡ್ಕೊಂಡು ಜನಾಂದೋಲನಕ್ಕೆ ಪ್ಲಾನ್ ಮಾಡ್ತಿದೆ ಅಂತ ಕೇಳಿದ್ರೆ ಪರಮೇಶ್ವರ್ ಸಾಹೇಬ್ರು ಬಳಸಿದ್ದು ಬಡವರು ಎಂಬ ಸೇಫ್ ಗಾರ್ಡ್. ಏನು ತಂಗಡಗಿಯವರ ಕಥೆಯೇ ಬೇರೆ. ದುಡ್ಡಿಗೆ ಬರ ಇಲ್ಲ, ಗ್ಯಾರಂಟಿ ನಿಲ್ಸಲ್ಲ ಅಂತ. ನಮ್ಮ ಉದ್ದೇಶ ಈ ಗ್ಯಾರಂಟಿಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಬಡವರಿಗೋಸ್ಕರ ಕೊಡ್ತಿದ್ವಿ. ಆ ಬಡವರಿಗೆ ಹಣ ಕೊಡೋದಕ್ಕೂ ಕೂಡ ಇವರಿಗೆ ಮನಸ್ಸಿಲ್ಲ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಏನಿದೆ? ಬಡವರ ಪರವಾಗಿ ಇಲ್ಲ ಅಂತ ಹೇಳ್ದಂಗೆ ಆಯ್ತು. ಅವರು ಬಡವರ ಪರವಾಗಿ ಬಿಜೆಪಿ ಅವರು ಇಲ್ಲ. ಗ್ಯಾರಂಟಿ ಹೊರೇನಾಗಿಲ್ಲ. ಹೊರೆ ಹೇಳಕ್ಕಿಂತ ಮುಂಚಿತ ಎಲ್ಲವನ್ನ ಪರಿಶೀಲಿಸಿ ಎಲ್ಲವನ್ನ ವಿಚಾರ ಮಾಡಿ ಅನೌನ್ಸ್ ಮಾಡಿದ್ದೀವಿ. ಈಗಾಗಲೇ 2 ವರ್ಷ ಕೊಟ್ಟಿದ್ದೀವಿ. ಯಾಕೆ ಹೊರೆ? 3 ವರ್ಷ ಅಲ್ಲ, ನಮ್ಮ ಪಕ್ಷ ಇನ್ನೂ 10-15 ವರ್ಷ ಇರ್ತೈತೆ. ಅದನ್ನ ಕಂಟಿನ್ಯೂ ಆಗಿ ಜನರಿಗೆ ಕೊಟ್ಟೆ ಕೊಡ್ತೀವಿ.
ಬಾಯಲ್ಲೇ ಮಾತ್ರ ದಲಿತರ ಉದ್ಧಾರ ಉದ್ಧಾರ ಅಂತ ಪುಡಾರಿಗಳ ಭಾಷಣ ಕೇಳೋಕೆ ಚಂದ. ಯಾರು ಒಪ್ತಾರೋ ಬಿಡ್ತಾರೋ, ಆದ್ರೆ ಗ್ಯಾರಂಟಿ ಕೊಟ್ಟು ಕೈ ಸುಟ್ಕೊಂಡ ಅಹಿಂದರಾಮಯ್ಯ ಖಜಾನೆ ಉಳಿಸಲು ದಲಿತರಿಗೆ ಮೀಸಲಿದ್ದ ಹಣಕ್ಕೆ ಕನ್ನ ಅಲ್ಲ ಬೀಗ ಹಾಕಿದ್ದನ್ನ ಒಪ್ಲೇಬೇಕು. ನಾವೇನು ಹೇಳೋದೇ ಬೇಡ, ಎಷ್ಟು ದಿನ ಮುಚ್ಚಿಟ್ಕೊಳ್ಳೋಕ್ ಸಾಧ್ಯ? ಗೆದ್ದಲು ರೀತಿ ಬಿಲದಿಂದ ಸತ್ಯ ಹೊರಬರ್ತಿವೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.